ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಹೀರೆಕಾಯಿ ಪಲ್ಯ. ಒಂದು ಒಳ್ಳೆ ಸೈಡ್ ಡಿಶ್ಶು ಅಂದರೆ ಚಪಾತಿಗೆ, ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಇಲ್ಲದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್. ಫ್ರೆಂಡ್ಸ್, ಹೀರೆಕಾಯಿ ಪಲ್ಯ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅಂದರೆ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಟೊಮೊಟೊ ಸೇರಿಸಿದ್ದೀವಿ. ತುಂಬ ಇಲ್ಲ, ಒಂದೇ ಒಂದು ಟೊಮೊಟೊ. ಆ ಟೊಮೊಟೊ ಸೇರಿಸಿರೋದ್ರಿಂದ ಒಂಥರ ಗ್ರೇವಿ ಥರ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಚಪಾತಿಗೆ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ. ಸಾಂಬಾರು ಅನ್ನ, ರಸ ಅನ್ನ, ಮಸೊಪ್ಪು ಇದಕ್ಕೆಲ್ಲ ಸೈಡ್ ಡಿಶ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನು ಒಂದು 3/4 kg ಅಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ. ಎಳೆದಾಗಿ ನೋಡಿ ತೊಗೊಳ್ಳಿ. ಸಿಪ್ಪೆಲ್ಲ ಸುಲಿದು ರೆಡಿಯಾಗಿ ತೊಳೆದಿಟ್ಟಿದ್ದೀನಿ. ಕಟ್ ಮಾಡಬೇಕು. ಈಗ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ನೋಡ್ಕೊಳ್ಳೋಣ. ಮಾಮೂಲಿ ಎಣ್ಣೆ, ಸಾಸಿವೆ, ಇದು ತುಂಬ ಈಸಿ. ಒಗ್ಗರಣೆ ಮಾಡ್ಕೊಂಡು ಹಂಗೆ ನೀರು ಜಾಸ್ತಿ ಹಾಕೋಂಗಿಲ್ಲ, ಏನಿಲ್ಲ. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಸಾಸಿವೆ ಸಿಡಿತು. ಈಗ ಬೆಳ್ಳುಳ್ಳಿ ಈರುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಜಾಸ್ತಿ ಸೇರಿಸಿದ್ರೆ ಸೈಡ್ ಡಿಶ್ಗೆ, ನಾವು ಚಪಾತಿಗೆ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ತೆಂಗಿನಕಾಯಿ ಎಲ್ಲ ರುಬ್ಬಾಕಿಲ್ಲ, ಗ್ರೇವಿ ಬರೋಲ್ಲ. ಆದರೆ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶಿಗೆ. ಯಾಕಂದರೆ ಒಂದು ಟೊಮೊಟೊ ಸೇರಿಸಿದ್ದೀವಿ. ಆ ಟೊಮೊಟೊದಲ್ಲಿರೋ ಒಂದು ನೀರಿನ ಅಂಶನೇ ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಟೊಮೊಟೊ, ತುಂಬ ಸೇರಿಸಿದ್ರೆ ಚೆನ್ನಾಗಿರಲ್ಲ. ನಾನು ದಪ್ಪದು ಒಂದು ಟೊಮೊಟೊ ಸೇರಿಸಿದ್ದೀನಿ 3/4 kgಗೆ. ತುಂಬ ಟೊಮೊಟೊ ಸೇರಿದ್ರೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಸ್ವೀಟು ಮತ್ತು ಒಂದು ಸಲ ಹುಳಿನೂ ಬರುತ್ತೆ. ಅದರಿಂದ ಒಂದೇ ಒಂದು ಟೊಮೊಟೊ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. 1 kgಗೆ ಸಣ್ಣದಾಗಿ 1-2 ಸೇರಿಸ್ಕೋಬೋದು. ನಾನು 3/4 kgಗೆ ದಪ್ಪದು ಒಂದು ಸೇರಿಸಿದ್ದೀನಿ. ಅದೇ ಥರ ಈರುಳ್ಳಿನೂ ಜಾಸ್ತಿ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗೆಲ್ಲ ಫ್ರೈ ಆಯಿತು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಎಲ್ಲ. ಈಗ ಖಾರದ ಪುಡಿ, ಖಾರದ ಪುಡಿ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮ್ಮ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ಸೇರಿಸ್ಕೊಳ್ಳಿ. ಖಾರದ ಪುಡಿ ಸೇರಿಸಿದ ಮೇಲೆ ಒಂದು 2 ನಿಮಿಷ ಅದನ್ನು ಹಂಗೆ ಫ್ರೈ ಮಾಡಿ ಸಿಮ್ಮಲ್ಲಿಟ್ಟು. 2 ನಿಮಿಷ ಆದಮೇಲೆ ಕಟ್ ಮಾಡಿ ಹೀರೆಕಾಯಿನೂ ಸೇರಿಸ್ಕೊಂಡು ಅದನ್ನು ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಫುಲ್ ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡಿ. ಅರ್ಧ ನಾವು ಫ್ರೈ ಮಾಡೋದ್ರಲ್ಲೇ ಬೆಂದೋಗುತ್ತೆ. ಅದು ಹೀರೆಕಾಯಿ ಬೇಗ ಬೆಂದೋಗೋದು. ಅದರಿಂದ ಇದಕ್ಕೆ ಜಾಸ್ತಿ ನೀರಿರಲ್ಲ, ಏನು ಜಾಸ್ತಿ ಬೇಕಾಗಿಲ್ಲ. 5 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳಿ. ಅರ್ಧ ಇದರಲ್ಲೇ ಬೆಂದೋಗುತ್ತೆ ನೀವು ಫ್ರೈ ಮಾಡ್ತಾ. ಈಗ ನನ್ನ ಕೈಯಲ್ಲಿ 1-2 ಹಿಡಿ ಅಷ್ಟೇ ನೀರು ಹಾಕಿರೋದು, ಜಾಸ್ತಿ ನೀರು ಹಾಕಿಲ್ಲ. ಸುಮ್ಮನೆ ನೀರು ಚುಮ್ಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಹಾಕಿ ಮುಚ್ಚಿಬಿಡಿ. ಮಧ್ಯ ಕಲಿಸ್ಕೊಂಡು ನೋಡ್ತಾಯಿರಿ. ಮಧ್ಯ ಅದನ್ನು ಓಪನ್ ಮಾಡಿ ನೋಡಬೇಕು. ಯಾಕಂದರೆ ನಾವು ನೀರು ಜಾಸ್ತಿ ಸೇರಿಸಿಲ್ಲ. ಪ್ಲೇಟ್ ಹಾಕಿದ್ರೆ ತರಕಾರಿಯಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಅದರಿಂದ ಪ್ಲೇಟ್ ಹಾಕಿ ನಾನು ಮಾಡೋದು. ನೋಡಿ, ನಾನು ನೀರೇ ಜಾಸ್ತಿ ಹಾಕಿಲ್ಲ, ಹಂಗೂ ನೀರು ಬಿಟ್ಕೊಂಡಿದೆ. ನೋಡಿ ಎಷ್ಟು ನೀರಿದೆ. ನೀವು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಮಧ್ಯ ಹಿಂಗೆ ನೋಡ್ಕೊಳ್ಳಿ. ಒಂದು 2-3 ಸತಿ ನೋಡಿಕೊಂಡ್ರೆ ರೆಡಿಯಾಗಿಬಿಡುತ್ತೆ. ಅಷ್ಟೇ ಆಯಿತು. ಅದು ಬೇಗ ಡ್ರೈ ಆಗುತ್ತೆ, ಯಾಕಂದರೆ ನೀರು ಜಾಸ್ತಿ ಇಲ್ಲ. ಮತ್ತು ಈ ತರಕಾರಿ ಬೇಗ ಬೆಂದೋಗೋದು ಹೀರೆಕಾಯಿ. ನೋಡಿ, ಮತ್ತೆ ತೆಗೆದಿದ್ದೀನಿ ಪ್ಲೇಟು. ನೀರು ಒಂದು ಸ್ವಲ್ಪನೇ ಇದೆ, ಜಾಸ್ತಿ ಇಲ್ಲ. ಈಗ ಈ ಟೈಮಲ್ಲಿ ನಾವು ಕಾಯಿ ತುರಿ ಸೇರಿಸ್ಕೊಳ್ಳೋಣ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ, ನೀರು ಬತ್ತಿದೆ. ಈ ಟೈಮಲ್ಲಿ ಸೇರಿಸ್ಕೊಂಡ್ರೆ ಸರಿಯಾಗಿರುತ್ತೆ. ಕಾಯಿ ತುರಿ ಫಸ್ಟೇ ಸೇರಿಸಿದ್ರೆ ತರಕಾರಿ ಬೇಗ ಬೇಯಲ್ಲ. ಅದರಿಂದ ಲಾಸ್ಟಲ್ಲಿ ಬೆಂದ ಮೇಲೆ ಸೇರಿಸೋದು. ಈಗ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಇನ್ನೇನಿನ್ನು ಒಂದು ನಿಮಿಷ 2 ನಿಮಿಷ ಅಷ್ಟೇ. ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದು ಈಸಿನೂ ಮಾಡೋದು. ಇನ್ನೊಂದು ನೀರಿನ ಅಂಶ ಇರೋ ತರಕಾರಿ ಬೇಸಿಗೆಗೆ ಇಂಥ ತರಕಾರಿನೇ ಜಾಸ್ತಿ ಸೇರಿಸ್ಕೋಬೇಕು. ಫ್ರೆಂಡ್ಸ್, ಚಪಾತಿಗೆ ಡೈಲಿ ಏನು ಸೈಡ್ ಡಿಶ್ ಮಾಡೋದಂತ ಅದೇ ಒಂದು ತಲೆನೋವು ಬರುತ್ತೆ. ನೋಡಿ, ಇಂಥದ್ದು ನೀವು ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ. ಇನ್ನೊಂದು ಬೇಗ ಕೆಲಸ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಮೈಗೂ ಒಳ್ಳೆ ತರಕಾರಿ ಇದೆಲ್ಲ. ನೀರಿನ ಅಂಶ ಇರೋ ಬೇಸಿಗೆಗಂತೂ ನೀರಿನ ಅಂಶ ಇರೋ ತರಕಾರಿ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಹೀರೆಕಾಯಿ ಪಲ್ಯ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಚಪಾತಿ ಸೈಡ್ ಡಿಶ್. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.